ಅಭಿಯಾನದ ಮೂಲಕ ಈ ಭಾಗದಲ್ಲಿ ಕಾರ್ಖಾನೆಗಳು ಜನರ ಜೀವವನ್ನು ಹೇಗೆ ಹಿಂಡುತ್ತಿದೆ ಅನ್ನುವನ್ನ ವರದಿ ಮಾಡ್ತಾ ಇದ್ರೆ ಈ ವ್ಯಕ್ತಿ ಇದಾರಲ್ಲ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಬೈಕ್ನಲ್ಲಿ ಬಂದು ಇವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ವ್ಯಕ್ತಿ ಮಾಧ್ಯಮದವರ ಮೇಲೆ ನೀವು ಯಾಕಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವರು ಯಾವುದೇ ಈ ವ್ಯಕ್ತಿ ಏನ್ ಕೆಲಸ ಮಾಡ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲ. ರೈತರ ಜೊತೆಗೆ ಇದೇ ರೀತಿಯ ಗಲಾಟೆ ಕಾರ್ಖಾನೆಯವರದ್ದು. ಕಾರ್ಖಾನೆಯವರು ರೈತರು ಸಾಮಾನ್ಯ ಜನರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಬೈಕ್ ನಲ್ಲಿ ಬಂದಂತ ಈ ವ್ಯಕ್ತಿ ಬೈಕ್ ನಂಬರ್ ಕೂಡ ತೋರಿಸಿ ಈ ವ್ಯಕ್ತಿ ಇವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ರೈತರ ಮೇಲೆ ದೌರ್ಜನ್ಯ ಮಾಡೋದು, ಮಾಧ್ಯಮದವರ ಮೇಲೆ ದೌರ್ಜನ್ಯ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಸಾರ್ವಜನಿಕ ರಸ್ತೆ, ನೂರಾರು ವಾಹನಗಳು ಓಡಾಡ್ತವೆ. ಕೃಷಿ ಭೂಮಿ ಇಲ್ಲೆಲ್ಲ ಸಂಪೂರ್ಣವಾಗಿ ಕೃಷಿ ಭೂಮಿಯೇ ತುಂಬಿಕೊಂಡಿದೆ. ಕೃಷಿ ಭೂಮಿಯಲ್ಲಿ ಇಳುವರಿ ಸಂಪೂರ್ಣ ಹಾಳಾಗಿದ್ದಲ್ಲದೆ ಮಾರ್ಕೆಟ್ಗಳಲ್ಲಿ ಇವತ್ತು ಇಂಥ ಚಿತ್ರಣ ಕೂಡ ಇದೆ. ಹೀಗಿದೆ ಇಲ್ಲಿನ ಪರಿಸ್ಥಿತಿ. ರೈತರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹೇಳಿ, ಯಾರು ಇವರು? ಇದೇ ರೀತಿ ನಿರಂತರವಾಗಿ ಇದೇನಾ? ಹೌದು ಸರ್, ಈಗ ನೋಡ್ತಾ ಇದ್ದಾರೆ ನೀವು, ಮಾಧ್ಯಮದ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಈ ಭಾಗದ ರೈತರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತದೆ. ಇವತ್ತು ನಾವು ಬೆಳೆದ ಬೆಳೆಗಳ ನಮ್ಮ ಕೈಗೆ ಬರ್ತಾ ಇಲ್ಲ. ಕಾರ್ಖಾನೆ ತಾವು ಆಲ್ರೆಡಿ ನೋಡಿದಿರಿ ಬೆಳೆಗಳ ಯಾವ ರೀತಿ ನಮ್ಮ ಹಾಳಾಗ್ತಾ ಇದೆ ಅಂತಂದು. ಸ್ವತಃ ಜಿಲ್ಲಾಧಿಕಾರಿಗಳೇ ವರದಿ ಕೊಟ್ಟರೆ 40% ಬೆಳೆ ಹಾನಾಗ್ತಾ ಇದೆ ಕಾರ್ಖಾನೆಗಳಂತಂದು. ಇನ್ನಾದ್ರೂ ಇವ್ರು ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ರೈತರ ಮೇಲೆ, ಮಾಧ್ಯಮದವರ ಮೇಲೆ, ಅಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಇದು ನಮ್ಗೆ ನಿಜವಾಗ್ಲೂ ಇಲ್ಲಿ ಬದುಕೋದಕ್ಕೆ ಯೋಗ್ಯವಾದ ವಾತಾವರಣ ಅಲ್ಲ ಸರ್.